ಮಗ, ಸುಮಾರು ಹೊತ್ತಾತಲ್ಲ ನೀನು ಟಿವಿ ನೋಡುದು. ಆಫ್ ಮಾಡು, ರಜೆ ಓದಿ ಬರೋದು ಮಾಡು ನೋಡ. ಏನ್ ಮಗ, ಇಷ್ಟೊತ್ತು ಟಿವಿ ನೋಡುದು? ಅದ್ರ ಆಫ್ ಮಾಡು, ರಜೆ ಓದಿ ಬರೋದು ಮಾಡು. ಹಾಗಾದ್ರೆ ಕಂದ, ಇನ್ನು ರಜೆ ತಮ್ಮ. ಈ ಮಾಣಿ ಎಷ್ಟೊತ್ತಾತು ಟಿವಿ ನೋಡುದು? ಓದು ಬಿಡದೆ ಕೇಳ್ತಾ ಇದ್ದೆ. ಬೇರೆ ಯಾವ್ದಾದ್ರು ರೀತಿಯಲ್ಲಿ ಒಂದು ಅರ್ಥಪ್ಪ ಹಂಗೆ ಹೇಳಿಕೆ ಈಗ ಇಲ್ಲದ್ರ ಆಗ. ಮಗ, ಆ ಟಿವಿ ಆಫ್ ಮಾಡಿ ಅಂದರೆ ಬಾ, ನಿನ್ನ ಹತ್ರ ಮಾತಾಡಲಿದ್ದು. ಮಗ ಇದ ನೋಡು, ಈಗ ಅಪ್ಪ ತೋಟಕ್ಕೆ ಹೋಯ್ದವಲ್ಲ, ಅಪ್ಪನ ಡ್ಯೂಟಿ ಮಾಡುದು. ತೋಟಕ್ಕೆ ಹೋಯ್ತು, ಅಡಕೆ ಇಟ್ಟು ಜೆಟ್ಟು ಚೇಂಜ್ ಮಾಡ್ತು. ನಾನು ಇಷ್ಟೊತ್ತು ಅಡುಗೆ ಮಾಡಿ ಹೊಡಿತಿದ್ದೆ, ಎಲ್ಲ ಡ್ಯೂಟಿ ಮಾಡಿ ಹೊಡಿತಿದ್ದೆ, ಎಲ್ಲ ಕೆಲಸ ಮಾಡಿ ಹೊಡಿತಿದ್ದೆ, ಇನ್ನೆಲ್ಲ ವಸ್ತ್ರ ಆರಿಸಲಿದ್ದು, ಇಸ್ತ್ರಿ ಹಾಕೊಳ್ಳಿದ್ದು ಎಲ್ಲ ಮಾಡಲಿದ್ದು. ನೀನು ನೋಡು, ಇಷ್ಟೊತ್ತು ಬರೀ ಟಿವಿ ನೋಡಿದ್ದು, ಟೈಮ್ ವೇಸ್ಟ್ ಮಾಡಿ ಹೊಡಿತದ್ದು. ನಿನ್ನ ಇಪ್ಪ ಪುಟ್ಟು ಮಕ್ಕಳ ಡ್ಯೂಟಿ ಎಂತರ ಗೊತ್ತಿದ್ದ, ಕೆಲಸ ಎಂತರ ಗೊತ್ತಿದ್ದ, ಓದುದು ಬರೋದು ನೀನು ಮಾಡಬೇಕು ಮನೆ, ಡ್ಯೂಟಿ ಮಾಡಬೇಕು. ನೀವು ಟಿವಿ ನೋಡೋ ಟೈಮ್ ವೇಸ್ಟ್ ಮಾಡಲಾಗ. ನೀನು ಮಾಡ್ತಾ ಇಲ್ಲ ನಿನ್ನ ಕೆಲಸ. ನಾನೀಗ ವಸ್ತ್ರ ಆರಿಸಲೇ ಹೋಗುತ್ತೆ, ನೀನು ಓದಬೇಕು ಆಯ್ತಾ? ಓದಿಯ ಬರದ ಎಂತಾರು ಮಾಡು. Chapter number 9, Rocks and Minerals. Things around us are made of materials. There are different types of materials. Some materials are found on the surface of the earth. Some materials are dug out from inside the earth. Let us learn about a few materials we get from the earth. ಅಮ್ಮ, ಅಪ್ಪನ ಕೆಲಸ ಇನ್ನೂ ಕೂಡ ಮುಗಿದ್ದಿಲ್ಲ, ನಿನ್ನ ಕೆಲಸ ಕೂಡ ಮುಗಿದ್ದಿಲ್ಲ. ಎಣ್ಣೆ